ವಿಧಾನಸಭೆಯಲ್ಲಿ ಸ್ಪೀಕರ್ ಪೀಠಕ್ಕೆ ಗೌರವವನ್ನು ಕೊಟ್ಟಿಲ್ಲ, ಅಗೌರವವಾಗಿ ನಡೆದುಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ 18 ಸದಸ್ಯರನ್ನ ಅಮಾನತು ಮಾಡಲಾಗಿತ್ತು. 10 ನಿಮಿಷಗಳ ಅವಧಿಯೊಳಗೆ ಎಲ್ಲರೂ ಕೂಡ ಸದನದಿಂದ ಹೊರಗೆ ಹೋಗಿ ಅಂತ ಕೂಡ ತಿಳಿಸಲಾಗಿತ್ತು. ಯಾರು ಹೋಗ್ಲಿಲ್ಲ ಅವರನ್ನ ಮಾರ್ಷಲ್ಸ್ಗಳ ಮೂಲಕ ಕರ್ಕೊಂಡು ಆಚೆ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಸ್ಪೀಕರ್ ಆದೇಶದ ಮೇರೆಗೆ ಅಲ್ಲಿರುವಂತಹ ಮಾರ್ಷಲ್ಸ್ ಸದಸ್ಯರುಗಳನ್ನ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮುನಿರತ್ನ ಅವರನ್ನ, ಸಿ.ಕೆ. ರಾಮಮೂರ್ತಿ ಅವರನ್ನ ಎಲ್ಲರನ್ನೂ ಹೊತ್ತು ಸಾಕ್ತಾ ಇದ್ದಾರೆ ಮಾರ್ಷಲ್ಸ್. ಒಟ್ಟು 18 ಸದಸ್ಯರನ್ನ ಇವತ್ತು ಸ್ಪೀಕರ್ ಅಮಾನತುಗೊಳಿಸಿದ್ರು. ಕಾರಣ ಸ್ಪೀಕರ್ ಮೇಲೆಯೇ ಪೇಪರ್ಗಳನ್ನ ಹರಿದು ತೂರಿದ್ರು. ಸ್ಪೀಕರ್ ಪೀಠಕ್ಕೆ ಗೌರವವನ್ನ ತೋರಲಿಲ್ಲ. ಸ್ಪೀಕರ್ ಪೀಠದ ಮೇಲೆಯೇ ಹೋಗಿ ಧರಣಿಯನ್ನ ನಡೆಸಿದ್ರು. ಆ ಕಾರಣ 6 ತಿಂಗಳ ಕಾಲ ಇವರೆಲ್ಲರೂ ಕೂಡ ಅಮಾನತ್ತಾಗಿದ್ದಾರೆ. ಅವ್ರು ಯಾರು ಕೂಡ ಸದನ ಬಿಟ್ಟು ಹೊರಗೆ ಹೋಗ್ಲಿಲ್ಲ. ಆ ಕಾರಣಕ್ಕಾಗಿ ಮಾರ್ಷಲ್ಸ್ಗಳೇ ಅವ್ರನ್ನ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ನಕ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಅವರಿಗೆ ರಕ್ಷಣೆ ಕೊಡ್ತೀರಿ, ಶಾಸಕರಿಗೆ ಹೊರಗಡೆ ಹಾಕ್ತೀರಿ, ಶಾಸಕರಿಗೆ ಹೊರಗಡೆ ಹಾಕ್ತೀರಿ. ಇದು ಪ್ರಜಾಪ್ರಭುತ್ವದ ವಿರೋಧಿ. ನಾವು ನ್ಯಾಯ ಕೇಳಿದ್ವಿ. ಹನಿ ಟ್ರಾಫಿಕ್ ಶಕ್ತಿ ಕೊಡ್ತೀರಿ, ಹನಿ ಟ್ರಾಫಿಕ್ ಕಾಂಗ್ರೆಸ್ ಸರ್ಕಾರ ಶಕ್ತಿ ಕೊಡ್ತಾ ಇದೆ. ಮಂತ್ರಿಗಳಿಗೆಲ್ಲ ಮನೆ ಕಳಿಸ್ತಾ ಇದ್ದಾರೆ.